ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮೇ 25ನೇ ತಾರೀಕು ನಮಗೆ ಒಂದು ಕಂಪ್ಲೇಂಟ್ ಬರ್ತದೆ. ಒಂದು ಡೆಕಾಯಿಟಿ ಆಗಿರೋದಾಗಿ ನಮಗೆ ಒಂದು ದೂರು ಬರ್ತದೆ. ಇಲ್ಲಿಂದ SK ಇಬಾದುಲ್ ಇವರು ಬೇಸಿಕ್ಲಿ ವೆಸ್ಟ್ ಬೆಂಗಾಲ್, ಅಲ್ಲಿಂದ ಇಲ್ಲಿ ಬಂದು ಶಾಪುರ್ ವ್ಯಾಪ್ತಿಯಲ್ಲಿ ಗೋಲ್ಡ್ ಸ್ಮಿತ್ ಬಂಗಾರ ತಯಾರಿ ಮಾಡುವ ಕೆಲಸ ಮಾಡಿಕೊಂಡು ಸುಮಾರು 15 ವರ್ಷದಿಂದ ಇಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಇವರು ಮತ್ತು ಇವರ ಫ್ರೆಂಡ್ಸ್ ಒಂದು 2 ಜನ, ರಬೀವುಲ್ ಗಾಜಿ ಮತ್ತು ಅಲಿ ಹುಸೇನ್ ಮಂಡಲ್, ಇವರು ಕೂಡ ವೆಸ್ಟ್ ಬೆಂಗಾಲ್ ಅವರು, ತಾಣೆಯಲ್ಲಿ ಶಾಪುರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು 3 ಜನರು SK ಇಬಾದುಲ್, ರಬೀವುಲ್ ಗಾಜಿ, ಅಲಿ ಹುಸೇನ್ 3 ಜನನು ಒಂದು ಬ್ರಸಾ ಕಾರಲ್ಲಿ ಕ್ಯಾಶಿನೋಕ್ಕೆ ಹೋಗೋಣ ಅಂದ್ರೆ ಇಲ್ಲಿಂದ ಗೋವಾಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಯಾರೋ ಒಂದು 5 ಜನ ಅಡ್ಡಗಟ್ಟಿ ಡೆಕಾಯಿಟಿ ಮಾಡಿದಾರೆ ಅಂದ್ರೆ ಫಸ್ಟ್ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಅಲ್ಲಿ ಇಬಾದುಲ್ ನನ್ನ ಹತ್ರ ಇದ್ದ 30,000, ರಬೀವುಲ್ ಗಾಜಿ ಕಡೆ ಒಂದು 50,000 ಇತ್ತು ಅದು, ಮತ್ತು ಅಲಿ ಹುಸೇನ್ ಮಂಡಲ್ ಕಡೆ ಒಂದು 30,000 ಇತ್ತು, ಅದನ್ನ ಅಲ್ಲಿ ಸ್ಥಳದಲ್ಲಿಯೇ ಕಿತ್ಕೊಂಡಿದ್ದಾರೆ. ಸೊ ಇದು ಆಗಿರುವುದು ಖಾನಾಪುರ ಉಚ್ಚವಡೆ ಬೈಲೂರು ಆ ಕ್ರಾಸ್ ಅಲ್ಲಿ ಗಾಡಿಯನ್ನ ಅಡ್ಡ ಹಾಕಿದ್ದಾರೆ. 2 ಗಾಡಿ, ಮುಂದೆ ಒಂದು ಗಾಡಿ I-20 ಗಾಡಿ ಒಂದಿತ್ತು ಮತ್ತು ಒಂದು ಎರ್ಟಿಗಾ ಗಾಡಿ ಒಂದಿತ್ತು. ಉಚ್ಚವಡ ಬೈಲೂರು ಕ್ರಾಸ್ ಲೋಂಬಾ ಕಡೆಯಿಂದ, ಲೋಂಡಾ OP ಕಡೆಯಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಬ್ರಸಾ ಕಾರಲ್ಲಿ ಇವರು ಹೋಗ್ತಾ ಇದ್ದಾರೆ. ಒಂದು I-20 ಕಾರ್ ಮತ್ತು ಒಂದು ಎರ್ಟಿಗಾ ಕಾರ್, 2 ಕಾರಲ್ಲಿ ಒಂದು 5-6 ಜನ ಬಂದ್ಬಿಟ್ಟು ಅಡ್ಡ ಹಾಕಿ ನಮ್ ಕಡೆ ಸುಮಾರು 1,200,000 ರೂಪಾಯಿ ಹಣವನ್ನು ತಗೊಂಡಿದ್ದಾರೆ. ತಗೊಂಡ ನಂತರ ಅಲ್ಲಿಂದ ಒಂದು ಪಿಸ್ಟಲ್ ತೋರಿಸಿ ಬೆಳಗಾವಿಗೆ ನನ್ನ ಅಂಗಡಿಗೆ ಬಂದು ರಬೀವುಲ್ ಗಾಜಿ ಕಡೆ ನನ್ನ ಕಡೆಯಿಂದ ಸುಮಾರು ಒಂದು 200 ಗ್ರಾಮ್ ಗೋಲ್ಡ್ ತಗೊಂಡಿದ್ದಾರೆ. ಅಟೆಂಪ್ಟ್ ಮಾಡಿರೋ ಒಂದು 3 ಇದೆ. ಪೊಲೀಸ್ ASI ಕಡೆ ಗಲಾಟೆ ಮಾಡಿರೋದು ಒಂದು ಕೇಸ್ ಇದೆ, ಮತ್ತು ಎದುರಿಸಿರುವುದು ಒಂದು ಕೇಸ್ ಇರ್ತದೆ 504, 506. ಪ್ರಶಾಂತ್ ಮಗದೇವ್ ಚವಾಣ್ ಕಪ್ಲೇಶ್ವರ್ ಇವನು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ಇರ್ತಾನೆ. ನಿತಿನ್ ರಾಜಾರಾಮ್ ಚೌಹಾಣ್ ಗಾಯತ್ರಿ ನಗರ್ ಬೆಳಗಾವಿಯಲ್ಲಿ ವಾಸ ಮಾಡ್ತಾನೆ. ದಿಗಂಬರ್ ನಾಗೇಶ್ ಪಾಟೀಲ್ ಶಿವಶಕ್ತಿ ನಗರ್ ಬೆಳಗಾವಿ, ಮತ್ತು ಇನ್ನೊಬ್ಬ ಸಚಿನ್ ಪಾಟೀಲ್ ಅಂದ್ರೆ ಇನ್ನೊಬ್ಬ. ಈ 5 ಜನ ಭಾಗಿಯಾಗಿರೋದು ಕಂಡು ಬಂದಿರುತ್ತದೆ. 5 ಜನದಲ್ಲಿ ಆಲ್ರೆಡಿ 4 ಜನ, ವಿವೇಕ್ ಚಂದ್ರಕಾಂತ್, ಪ್ರಶಾಂತ್ ಮಹದೇವ್, ನಿತಿನ್ ರಾಜಾರಾಮ್, ದಿಗಂಬರ್ ನಾಗೇಶ್ ಪಾಟೀಲ್, ಈ 4 ಜನವನ್ನು ಸೆಕ್ಯೂರ್ ಮಾಡಿದೀವಿ. ಈ 4 ಜನ, 5 ಜನ ಹೋಗಿದ್ದಾರೆ, ಅದರಲ್ಲಿ 4 ಜನ ಅರೆಸ್ಟ್ ಮಾಡಿದೀವಿ. ಇದನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ವಿವೇಕ್ ಚಂದ್ರಕಾಂತ್ ಪಾಟೀಲ್ ಈ 5 ಜನ ಟೀಮ್ ಅನ್ನು ಕಟ್ಟಿರೋದು. ಇವನ್ ಜೊತೆಗೆ 4 ಜನ ಸೇರ್ಕೊಂಡು ಹೋಗಿ ಅಟ್ಯಾಕ್ ಮಾಡೋ ಪ್ಲಾನ್ ವಿವೇಕ್ ಚಂದ್ರಕಾಂತ್ ಇದೆ. ಇದು ಪ್ಲಾನ್ ಇದಕ್ಕೆ ಯಾರು ಹೇಳಿದಾರೆ ಅಂದ್ರೆ ನಾನು ಚೆಕ್ ಮಾಡೋ ಸಂದರ್ಭದಲ್ಲಿ ಅವತ್ತು ಕಂಪ್ಲೇಂಟ್ ಜೊತೆಗೆ ಒಂದು 2 ಜನ ಹೋಗಿದಾರಲ್ಲ, ಆ 2 ಜನನ ಪ್ಲಾನ್ ಅನ್ನು ಮಾಡಿರ್ತಾರೆ. ಅಲಿ ಹುಸೇನ್ ಮತ್ತು ರಬೀವುಲ್ ಗಾಜಿ ಅವರಿಬ್ಬರು, ಮತ್ತು ಇನ್ನೊಬ್ಬ ವ್ಯಕ್ತಿ ಸಾದಿಕ್ ಅಬ್ದುಲ್ ರಹಮಾನ್, ಅವನು ಕೂಡ ಶಾಪುರ್ ಬೆಳಗಾವಿಯಲ್ಲಿ ಇರ್ತಾನೆ. ಈ 3 ಜನನು ಕೂಡ ಬಂಗಾರದ ಆಭರಣ ತಯಾರಿ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅವರಕ್ಕೂ ಆಗ್ತಾ ಇಲ್ಲ. ಇತ್ತೀಚೆಗೆ ಇವರಕ್ಕೂ ಸ್ವಲ್ಪ ಸಾಲ ಎಲ್ಲ ಆಗಿದೆ. ಅವನು ಚೆನ್ನಾಗಿದ್ದಾನಂದ್ರೆ ಹೇಳಿಬಿಟ್ಟು ನಾವು ಬಂಗಾರ ಕೊಡೋದು ತರ ಕೊಡೋಣ, ಸೊ ಅವನ ಕಡೆ ಅಂದು ಈ ಡೆಕಾಯಿಟ್ ಮಾಡೋರು ಈಸ್ಕೊಂಡಿರ್ತಾರಂದ್ರೆ ಎಲ್ಲಾರು ಶೇರ್ ಮಾಡ್ಕೊಳ್ಳೋಣ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಜೊತೆಗೆ ಹೋಗಿರೋರೆ 2 ಜನ ಮತ್ತು ಇನ್ನೊಬ್ಬನ 3 ಜನ ಸೇರಿ ಪ್ಲಾನ್ ಮಾಡ್ತಾರೆ. ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ 5 ಜನವನ್ನು ಉಪಯೋಗ ಮಾಡಿರ್ತಾರೆ. ಅದರಲ್ಲಿ ಚಂದ್ರಕಾಂತ್ ಪಾಟೀಲ್ ಇವನು ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಅನ್ನು ಕೂಡ ಉಪಯೋಗ ಮಾಡಿರ್ತಾನೆ. ಅದ ಚೆಕ್ ಮಾಡುವ ಸಂದರ್ಭದಲ್ಲಿ ಮಯೂರ್ ರಾಜು ಅವನು ಕೂಡ ಇದರಲ್ಲಿ ಪಿಸ್ಟಲ್ ಅನ್ನು ಕೊಟ್ಟಿರೋದು ಕಂಡು ಬಂದಿರುತ್ತದೆ. ಅವನನ್ನು ಕೂಡ ಅರೆಸ್ಟ್ ಮಾಡಿದೀವಿ. ಸೊ 2 ಗಾಡಿ ಸೀಸ್ ಮಾಡಲಾಗಿದೆ, ಮತ್ತು ಇದರಲ್ಲಿ ಒಂದು ಅಕ್ಯೂಸ್ಡ್ ಬಿಟ್ಟು ಉಳಿದ ಎಲ್ಲ ಅಕ್ಯೂಸ್ಡ್ ಕೂಡ ನಾವು ಸೆಕ್ಯೂರ್ ಮಾಡಲಾಗಿದೆ.